ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಯಂತ್ರಗಳಿಂದ ಲಾಭವಾಗಲು ಈ ವಿಡಿಯೋ ಇರುವಂತದ್ದು ಯಂತ್ರಗಳಿಗೆ ಸಂಬಂಧಪಟ್ಟಂತೆ. ಸರ್, ನಾವು ಕಾರ್ಖಾನೆ ಇತ್ಯಾದಿಗಳನ್ನು ನಡೆಸ್ತೀವಿ, ಮಿಷಿನ್ ಇತ್ಯಾದಿಗಳನ್ನ ಹಾಕಿದೀವಿ. ಈ ಮಿಷಿನ್ ಇಂದ ನಮಗೆ ಲಾಭ ಆಗಬೇಕು. ಈ ಮಿಷಿನ್ ಆವಾಗ ತೊಂದರೆ ಕೊಡಬಾರ್ದು. ಅಂದ್ರೆ ಆವಾಗ ರಿಪೇರಿಗೆ ಬರುವಂತದ್ದು, ಅಥವಾ ಈ ಮಿಷಿನ್ ತಂದ್ರ ಮೇಲೆ ಯಾಕೋ ಗೊತ್ತಿಲ್ಲ ಸರ್, ಡಲ್ ಆಗ್ತಾ ಇದೆ ಬಿಸ್ನೆಸ್. ಆಕ್ಚುಲಿ ಈ ಮಿಷಿನ್ ತಂದಿರೋದು, ಈ ಮಿಷಿನ್ ಬಂದ್ರೆ ನನಗೆ ಬಿಸ್ನೆಸ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ, ಅಥವಾ ಇನ್ನೂ ಚೆನ್ನಾಗಿ ನಾನು ಮಾಡಬಹುದು, ಇಂಪ್ರೂವ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಈ ಮಿಷಿನ್ ನ ತಗೊಂಡ್ಬಂದು ನಾನು ಹಾಕಿದ್ದೀನಿ. ಬಟ್ ಈ ಮಿಷಿನ್ ಬಂದ್ರ ಮೇಲೆ ಆ ಬಿಸ್ನೆಸ್ ಇಲ್ಲ, ಇವಾಗ ಆ ಬಿಸ್ನೆಸ್ ಬರ್ತಾ ಇಲ್ಲ. ಅಥವಾ ಈ ಮಿಷಿನ್ ತಂದಿದ್ದೀನಿ, ಯಾವಾಗ ನೋಡಿದ್ರು ರಿಪೇರಿ ಸರ್, ಏನಾದ್ರೂ ಒಂದು ಎಮರ್ಜೆನ್ಸಿ ಕೆಲಸ ಇದ್ದಾಗನೇ ಕೈ ಕೊಡುತ್ತೆ ಸರ್ ಮಿಷಿನ್. ಸರ್, ಒಟ್ಟಿನಲ್ಲಿ ನಾನು ಒಂದು ಮಿಷಿನ್ ನ ಹಾಕಿ ಅಥವಾ ಒಂದು ಮಿಷಿನ್ಗಳನ್ನ ಹಾಕಿ ಅದರಿಂದ ದುಡಿಮೆಯನ್ನ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ನಂಗೆ ಲಾಭ ಆಗುತ್ತೆ. ಆಯುಧ ಪೂಜೆ ಇತ್ಯಾದಿಗಳಲ್ಲಿ ತಾವು ಏನ್ ಬಳಸ್ತಿರೋ, ಯಾವ ರೀತಿ ಪೂಜೆ ಇತ್ಯಾದಿಗಳನ್ನ ಮಾಡ್ತಿರೋ ಅದು ನಿಮಗೆ ಸೇರಿದ್ದು. ಇಲ್ಲಿ ಈ ರೀತಿ ಒಂದು ಪರಿಹಾರವನ್ನ ನಾನು ಕೊಡೋದಕ್ಕೆ ಬರ್ತಾ ಇದ್ದೀನಿ. ಪ್ರತಿ ತಿಂಗಳ ಬುಧವಾರ, ಶುಕ್ಲ ಪಕ್ಷದ ಮೊದಲ ಬುಧವಾರ ಮಾಡಿ. ಅಂದ್ರೆ ಅಮಾವಾಸ್ಯೆ ಕಳೆದು ಬರುವಂತ ಮೊದಲ ಬುಧವಾರ ಯಂತ್ರಗಳಿಗೋಸ್ಕರ. ಸರ್, ಮನೇಲಿ ಒಂದು ಟೈಲರಿಂಗ್ ಮಿಷಿನ್ ಇಟ್ಟಿದೆ, ನಾವು ದುಡ್ಕೊಳ್ಳೋದಕ್ಕೆ ನಮ್ದೊಂದೇನೋ ಜೀವನೋಪಾಯಕ್ಕೆ ನಾವು ಇಟ್ಟಿದ್ದೀವಿ, ಇದಕ್ಕೆ ಮಾಡ್ಬೋದಾ? ಗೊತ್ತಾಯ್ತಾ ನಿಮ್ಗೆ? ಯಂತ್ರಗಳಿಂದ ಏನೇ ಮಾಡುವಂಥದ್ದು, ಹಿಟ್ಟಿನ ಗಿರಣಿ ಇರ್ಬೋದು, ಎಲ್ಲದರಲ್ಲೂ ನೀವು ಅದನ್ನ ಯೋಚನೆ ಮಾಡಿ. ಮಿಷಿನ್ ಅಂದ್ರೂ ಎಲ್ರಿಗೂ ಹೋಗ್ಬಿಡ್ತೀರಾ, ಫ್ಯಾಕ್ಟ್ರಿ ಲೆವೆಲ್ ಅಲ್ಲಿ ಇಂಡಸ್ಟ್ರಿಯಲ್ಗೆ ಹೋಗಿ ಕುತ್ಕೊಂಡ್ಬಿಡ್ತೀರಾ. ಸ್ವಲ್ಪ ಹೊರಗಡೆ ಬನ್ನಿ, ಎಲ್ಲಾ ಕಡೆನೂ ಚೆಕ್ ಮಾಡಿದಾಗ ನಿಮ್ಗೆ ಕಾಣಿಸುತ್ತೆ ಮಿಷಿನ್ಗಳು. ಸೊ ಇದಕ್ಕೆ ಈ ಪರಿಹಾರವನ್ನ ಮಾಡ್ಬೋದು ಅಂದ್ರೆ ಖಂಡಿತ ಮಾಡ್ಬೋದು. ಈ ಬುಧವಾರ ಅಂತ ಹೇಳಿದ್ರೆ ಶುಕ್ಲ ಪಕ್ಷದ ಮೊದಲ ಬುಧವಾರ, ಅಂದ್ರೆ ಅಮಾವಾಸ್ಯೆ ಕಳೆದು ಬರುವಂತ ಫಸ್ಟ್ ಬುಧವಾರ, ತಾವು ಕಪ್ಪು ಅರಿಶಿನವನ್ನ ತನ್ನಿ. ಕಪ್ಪು ಅರಿಶಿನ ಮತ್ತೆ ಕುಂಕುಮ, ಇದೆರಡನ್ನೂ ಸೇರಿಸಿ, ಕಪ್ಪು ಅರಿಶಿನ ನಿಮ್ಗೆ ಅಮೆಝಾನ್ ಇತ್ಯಾದಿಗಳಲ್ಲಿ ಸಿಗುತ್ತೆ, ಅದನ್ನ ತನ್ನಿ. ಅದನ್ನ ಚೆನ್ನಾಗಿ ಉಜ್ಜಿದ್ರೆ ಸಾಕು, ನೀವು ಅದು ಪೇಸ್ಟ್ ರೀತಿ ತಯಾರಾಗುತ್ತೆ. ಇದ್ರಲ್ಲಿ ಬೇಕಾದ್ರೆ ಸ್ವಲ್ಪ ತೀರ್ಥವನ್ನ ಬೇಕಾದ್ರೆ ನೀವು ಸೇರಿಸಬಹುದು. ಈ ದೇವಸ್ಥಾನ ಇತ್ಯಾದಿಗಳಿಗೆ ಹೋದಾಗ ತೀರ್ಥ ಅಂತ ಕೊಟ್ಟಿರ್ತಾರೆ, ಆ ತೀರ್ಥವನ್ನ ಸೇರಿಸಬಹುದು. ಇಲ್ಲ ಸರ್, ಈ ಕಪ್ಪು ಅರಿಶಿನ ಉಜ್ಜಿದಾಗನೇ ಸ್ವಲ್ಪ ಪೇಸ್ಟ್ ರೀತಿ ಬರ್ತಾ ಇದೆ ಅಂದ್ರೆ ಅದನ್ನೇ ತಗೋಬಹುದು. ಇದ್ರಲ್ಲಿ ಒಂದ್ ಸ್ವಲ್ಪ ಕುಂಕುಮವನ್ನ ಮಿಕ್ಸ್ ಮಾಡಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನ, ಯಾವ ಯಂತ್ರಗಳಿದೆಯೋ ಆ ಯಂತ್ರಗಳ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನ ಬರೆದ್ಬಿಡಿ, ಸಾಕು. ಎಷ್ಟು ಗಂಟೆಗೆ ಬರಿಬೇಕು ಸರ್ ಅಂದ್ರೆ ಬುಧವಾರ ದಿನ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಾಗಿ ಈ ಪ್ರಯೋಗವನ್ನ ಮಾಡ್ತಾ ಬನ್ನಿ. ಪ್ರತಿ ವಾರ ಮಾಡ್ಬೇಕಂದ್ರೆ ಅಲ್ಲ, ಪ್ರತಿ ತಿಂಗಳಿಗೆ ಒಂದು ಸಲ. ಶುಕ್ಲ ಪಕ್ಷದ ಮೊದಲ ಬುಧವಾರ ಅಂದ್ರೆ ಇದು ಅಮಾವಾಸ್ಯೆ ಕಳೆದ ಮೇಲೆ ಬರುವಂತ ಮೊದಲ ಬುಧವಾರ, ನೆಕ್ಸ್ಟ್ ಅಮಾವಾಸ್ಯೆ ಕಳೆದ ಮೇಲೆ ಬರುವಂತ ಮೊದಲ ಬುಧವಾರ. ಈ ತರ ಮಾಡ್ತಾ ನೀವು ಬನ್ನಿ. ನಿಮ್ಮ ಜೀವನದಲ್ಲಿ ಯಂತ್ರಗಳಿಂದ ನಿಮ್ಗೆ ಲಾಭ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಂತ್ರಗಳಿಂದ ನಿಮ್ಗೆ ಹಾನಿ ಅಂತೂ ಆಗಲ್ಲ. ಯಂತ್ರಗಳು ನಿಮ್ಗೆ ಯಾವುದೇ ಸಮಯದಲ್ಲಿ ಎಲ್ಲಾ ಕೆಲಸಗಳನ್ನ ಕ್ಲೀನ್ ಆಗಿ ಮಾಡ್ಕೊಡುತ್ತೆ. ಯಂತ್ರಗಳು ಯಾವ್ದು ಅನ್ನೋದನ್ನ ನೀವು ತಲೆ ಓಡಿಸಿ. ಇವಾಗ ಪ್ರತಿಯೊಂದು ಯಂತ್ರಗಳ ಹೆಸರನ್ನ ನಾನು ಹೇಳೋಕ್ಕಾಗಲ್ಲ. ನೀವು ಬಳಸುತ್ತಿರುವಂತ ವಾಹನಗಳು ಕೂಡ ಯಂತ್ರಗಳ, ಇದೆಲ್ಲ ನೀವು ಇವಾಗ ಯೋಚನೆ ಮಾಡ್ಬೇಕು. ಯಂತ್ರಗಳು ಅಂದ್ರೆ ಯಾವ್ಯಾವ ವಿಷಯಗಳಿಗೆ ಹೇಳ್ಕೊಂಡ್ ಬಂದ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲಿ ಬೇಕಾದ್ರೂ ಇದನ್ನ ತಾವು ಬಳಸಿ ನೋಡಿ. ಖಂಡಿತವಾಗ್ಲೂ ಈ ಪ್ರಯೋಗ ತುಂಬಾ ಸರಳವಾಗಿದೆ, ತಂತ್ರ ಪರಿಹಾರ ಆಗಿದೆ. ಇದನ್ನ ಬಳಸಿ ಇದರ ಒಂದು ಲಾಭವನ್ನ ತಾವುಗಳು ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ.